ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆಯಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿ ಪ್ರಾರಂಭೋತ್ಸವದ ಉದ್ಘಾಟನೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹೊಳೆ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬವು ಅದ್ದೂರಿಯಾಗಿ ನಡೆಯಿತು. ಆಲೂರು ತಾಲೂಕಿನ ಬಯ್ಯಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆಯಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿ ಪ್ರಾರಂಭೋತ್ಸವ ಉದ್ಘಾಟನೆ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆಯಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿ ಪ್ರಾರಂಭೋತ್ಸವದ ಉದ್ಘಾಟನೆಯನ್ನು ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅರುಣಕುಮಾರಿ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಹೆಚ್ಪಿ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಿಆರ್ಪಿ ಶ್ರೀ ಆದರ್ಶ್, ಎಸ್ಟಿಎಂಸಿ ಸದಸ್ಯರಾದ ಮಂಜುನಾಥ್, ರಂಜಿತಾ, ಪಲ್ಲವಿ, ಪ್ರಮೀಳಾ, ದುಷ್ಯಂತ್, ರಂಗಯ್ಯ, ಹೆಬ್ಬಾಲೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಬಸವರಾಜ್ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಬೋಜೇಗೌಡ, ಅಂಗನವಾಡಿ ಶಿಕ್ಷಕಿ ಶ್ರೀಮತಿ ಸುಶೀಲಾ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಸ್ಥಳೀಯ ದಾನಿಗಳಾದ ಶ್ರೀ ಮಹದೇವ್ ಎಲ್ಲಾ ವಿದ್ಯಾರ್ಥಿಗಳಿಗೂ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಶುಭ ಹಾರೈಸಿದರು. ಮುಖ್ಯ ಶಿಕ್ಷಕರಾದ ಶ್ರೀ ರಮೇಶ್ ಟಿಆರ್ ಅವರು ಸ್ವಾಗತ ಕೋರಿದರು. ಶಿಕ್ಷಕಿ ಶ್ರೀಮತಿ ಮಣಿ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕಿ ಶ್ರೀಮತಿ ಕವಿತಾ ಸಿಕೆ ಅವರು ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹೊಳೆ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹೊಳೆ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬವು ಸಡಗರ ಸಂಭ್ರಮದಿಂದ ನಡೆಯಿತು. ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬದ ಅಂಗವಾಗಿ ಬಂಡಿಹೊಳೆ ಗ್ರಾಮವು ವಿಶೇಷವಾಗಿ ತಳಿರು ತೋರಣಗಳಿಂದ ಅಲಂಕಾರಗೊಂಡಿತ್ತು. ಜಾನಪದ ಕಲಾ ತಂಡಗಳ ವೈಭವವು ಗ್ರಾಮ ದೇವತೆಯ ಹಬ್ಬದ ರಂಗನ್ನ ಇಮ್ಮಡಿಗೊಳಿಸಿದೆ. ವೀರಗಾಸೆ ನೃತ್ಯ ಹಾಗೂ ದೇವಿಯ ನೃತ್ಯವು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಮನಸೂರೆಗೊಂಡಿತು. ದೇವಿಯ ಉತ್ಸವ ಮೂರ್ತಿಯ ಅಡ್ಡಪಲ್ಲಕ್ಕಿ ಉತ್ಸವವು ಗ್ರಾಮದಲ್ಲಿ ಸಂಚರಿಸಿತು. ತಮ್ಮ ಮನೆಯ ಬಾಗಿಲಿಗೆ ಬಂದ ದೇವಿಯ ಉತ್ಸವ ಮೂರ್ತಿಗೆ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿ ಹರಕೆಯನ್ನು ಒಪ್ಪಿಸಿದರು. ಬಂಡಿಹೊಳೆ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಪ್ರತ್ಯೇಕವಾಗಿ ರಂಗ ಕುಣಿಯುವ ಮೂಲಕ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬದ ವೈಭವವನ್ನು ಇಮ್ಮಡಿಗೊಳಿಸಿದರು. ಆಷಾಢ ಮಾಸದ 3ನೇ ಶುಕ್ರವಾರದಂದು ದೊಡ್ಡಮ್ಮ ತಾಯಿಯವರ ಉತ್ಸವ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಬಂಡಿಹೊಳೆ ಗ್ರಾಮದ ಎಲ್ಲ ನಿವಾಸಿಗಳು ಜಾತ್ಯತೀತವಾಗಿ ದೊಡ್ಡಮ್ಮ ತಾಯಿಯ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಎಂದು ಗ್ರಾಮದ ಮುಖಂಡ ಪಟೇಲ್ ಜಗದೀಶ್ ತಿಳಿಸಿದರು. ಗ್ರಾಮದ ಮುಖಂಡರಾದ ಕಾಯಿ ಮಂಜೇಗೌಡ, ದೇವರಸೇಗೌಡ, ಪಟೇಲ್ ಜಗದೀಶ್, ವಿಶ್ವನಾಥ್, ರಂಗನಾಥಗೌಡ, ದೇವಾಲಯದ ಪ್ರಧಾನ ಅರ್ಚಕರಾದ ಹರೀಶ್ ದೊಡ್ಡಮ್ಮ ತಾಯಿಯ ಉತ್ಸವ ಹಾಗೂ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ಗ್ರಾಮದ ಶ್ರೀ ರಂಗನಾಥ ಸ್ವಾಮಿಯ ಸಹೋದರಿಯರ ನಮ್ಮ ತಾಯಿಯ ವಿಶೇಷವೇನೆಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ವಿಶೇಷವಾಗಿ ಗ್ರಾಮದೇವಿ ಹಬ್ಬವನ್ನು ಮಾಡ್ತೀವಿ. ಗ್ರಾಮದೇವಿ ಹಬ್ಬವನ್ನು ಮಾಡ್ತೀವಿ ಪ್ರತಿ 5 ವರ್ಷಕ್ಕೊಮ್ಮೆ. ಆ ತಾಯಿಯ ವಿಶೇಷ ಏನು ಅಂದರೆ ಆ ತಾಯಿ ಹತ್ರ ಅರ್ಕೆ ಕಟ್ಕೊಂಡು ಹೂ ಪ್ರಸಾದ ಕೇಳಿದ್ರೆ ಆ ಕೆಲಸ 100ಕ್ಕೆ 100 ಭಾಗ ಶೀಘ್ರವಾಗಿ ಆಗುತ್ತೆ. ಜೊತೆಗೆ ಈ ವರ್ಷದಿಂದ ನಾವು ಆಷಾಢ ಶುಕ್ರವಾರವನ್ನು 2 ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಈ ವರ್ಷ ಅತಿ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಎಲ್ಲರೂ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈ ಗ್ರಾಮವನ್ನು ಕಾಪಾಡ್ತಕ್ಕಂಥ ನಮ್ಮ ಗ್ರಾಮ ದೇವತೆ ನಮಗೆ ಜಾಸ್ತಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ, ಆ ತಾಯಿಯ ಅನ್ನಪ್ರಸಾದ ಎಲ್ಲ ನಡೆದಿದೆ ಈ ದಿನ.
ಇದೇ ರೀತಿ ವರ್ಷವೂ ಪ್ರತಿ ವರ್ಷವೂ ಎಲ್ಲ ರೀತಿ ಅನ್ನದಾನವನ್ನು ಬರೀ ಆಷಾಢದ ಮಾಸ ಅಂತ ಅಲ್ಲ, ಪ್ರತಿ ಎಲ್ಲ ವಿಶೇಷವಾದ ದಿನಗಳಾದ ಮತ್ತೆ ಕಾರ್ತಿಕ ಮಾಸ ಪ್ರತಿ ಹಬ್ಬಗಳಲ್ಲೂ ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು ಅಂತ ತಾಯಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಉತ್ಸವವನ್ನು ಇಂದು ಈ ಕೆಲವೇ ಕ್ಷಣಗಳಲ್ಲಿ ಉತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಹೆಸರೇನು? ಪುನೀತ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಹೊದ್ದೂರು ಗ್ರಾಮ ಪಂಚಾಯಿತಿಯ ಪಾಲೆಮಾಡು ಖಾನ್ಸಿರಾಮ್ಜಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಉದ್ಘಾಟಿಸಿದರು. ದೇಶದ ಅಭಿವೃದ್ಧಿ ಎಂದರೆ ಗ್ರಾಮದ ಸುಸ್ಥಿರ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗಬೇಕು. ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವುದು ಅತಿ ಮುಖ್ಯ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಕರೆ ನೀಡಿದರು. ಹೊದ್ದೂರು ಗ್ರಾಮ ಪಂಚಾಯಿತಿಯ ಪಾಲೆಮಾಡು ಖಾನ್ಸಿರಾಮ್ಜಿ ನಗರದಲ್ಲಿ ಸುಮಾರು 2.10 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಪಾಲೆಮಾಡುವಿನಲ್ಲಿ ಸುಮಾರು 230 ಕುಟುಂಬಗಳಿಗೆ 9 ಸೆಂಟ್ನ ಅಳತೆಯ ಮನೆ ನಿವೇಶನದ ಹಕ್ಕುಪತ್ರವನ್ನು ವಿತರಿಸಿದ್ದು ಖುಷಿ ತಂದಿದೆ. ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ನಗರದಲ್ಲಿ ಇನ್ನೂ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು. ಸಮಾಜ ಕಲ್ಯಾಣ ಇಲಾಖೆಯ ರಾಜ್ಯದ ಸಚಿವರನ್ನ ಮತ್ತು ಮನೆ ಹಕ್ಕುಪತ್ರ ನೀಡಲು ಸಹಕರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರನ್ನ ಸ್ಮರಿಸಿಕೊಂಡ ಶಾಸಕರು, ಜಿಲ್ಲಾದ್ಯಂತ ಬಡ ಜನರ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಹಾಕಿಕೊಳ್ಳಲಾಗುವುದು. ಬಡವರ ಪರವಾದ ಕಾನೂನಾತ್ಮಕ ಹೋರಾಟಗಳು ಮತ್ತಷ್ಟು ನಡೆಯಲಿ ಎಂದು ತಿಳಿಸಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರು ಮಾತನಾಡಿ, ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಪಾಲೆಮಾಡುವಿನ ವಿಷಯದಲ್ಲಿ ಪಾಲೆಮಾಡುವಿಗೆ ಮೊದಲ ಸರ್ಕಾರಿ ಬಸ್ಸು ಹಕ್ಕುಪತ್ರವನ್ನು ನೀಡಿರುವುದು, ಅದೇ ರೀತಿ ನೂತನವಾದ ಕಾಂಕ್ರೀಟ್ ರಸ್ತೆಗಳು, ಹೀಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾನ್ಯ ಶಾಸಕರು ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಶಾಸಕರನ್ನ ಶ್ಲಾಘಿಸಿದರು. ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ, ನಿರ್ಮಿತಿ ಕೇಂದ್ರದ ಕಾರ್ಯಪಾಲಕ ಅಭಿಯಂತರರು ಮತ್ತು ಗುತ್ತಿಗೆದಾರರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ, ಸದಸ್ಯರಾದ ಕೆ. ಮೊನ್ನಪ್ಪ, ಕುಸುಮಾವತಿ, ಮೈದು ಕೊಟ್ಟಮುಡಿ, ಎಂ.ಬಿ. ಹಮೀದ್, ಕಬಡಕೇರಿ, ವೈ.ಎಂ. ಲಕ್ಷ್ಮಿ ಮತ್ತು ಪೆಗ್ಗೊಳ್ಳಿ, ನಿವೇಶನ ಹೋರಾಟಗಾರರಾದ ಕಿರಣ್, ಜಗದೀಶ್, ಮಹೇಶ್, ನಗರದ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಮಹಿಳಾ ಸಂಘಟನಾ ಸದಸ್ಯರು, ಅಂಬೇಡ್ಕರ್ ಯುವಕ ತಂಡದವರು, ಹೋರಾಟಗಾರರು ಮತ್ತು ನಗರದ ಸಾರ್ವಜನಿಕರು ಹಾಜರಿದ್ದರು. ಎಂ. ರಂಜಿತ್ ಮೌರ್ಯ ನಿರೂಪಿಸಿ ವಂದಿಸಿದರು. ಚುರುಕು ಮೂಡಿಸಕ್ಕೆ ಒಬ್ರು ಯಾರೋ ಇರಲೇಬೇಕು, ವಿಷಯ ತಲುಪಿಸಕ್ಕೆ ಯಾರೋ ಇರಲೇಬೇಕು. ಇಲ್ದಿದ್ರು ಕೆಲವು ಟೈಮಲ್ಲಿ ನಾವೇ ಸ್ವಯಂ ಘೋಷಕ್ಕೆ ನಾವು ನೋಡಿ ಈ ತರ ಸಮಸ್ಯೆ ಆಗ್ಬೇಕು, ಬಗೆಹರಿಸಬೇಕು ಅಂತ ಕೆಲವು ನಮಗೂ ಜವಾಬ್ದಾರಿ ಇದೆ, ಪ್ಲಸ್ ನಮಗೂ ಆಸೆಗಳಿರ್ತವೆ. ಖುಷಿ ಒಂದ್ ಕಡೆಯಲ್ಲಿ ಏನಂತ ಅಂದ್ರೆ ಎರಡೂ ಒಂದ್ ರೀತಿಲಿ ಒಗ್ಗೂಟಿ, ಏಕಂದ್ರೆ ಹಲವಾರು ಕಡೆಯಲ್ಲಿ ನಾವು ಮಾತಾಡಿದಾಗ ರಾಜಕೀಯ ಲೆಕ್ಕಾಚಾರ ನಾವು ರಾಜಕಾರಣಿಗಳು ಮಾಡ್ತೀವಿ. ನಾವೇ ಅಭಿವೃದ್ಧಿ ಮಾಡಿದ್ರೆ ಇಷ್ಟು ಓಟ್ ಹಾಕ್ತಾರ, ಇಷ್ಟು ಓಟ್ ಆಗತ್ತೋ ಅಂತ. ಓಟ್ ಒಂದ್ ಕಡೆ ಇರ್ಲಿ, ಅವಶ್ಯಕತೆ ಇರೋಂಥ ಕಡೆ, ಅವಕಾಶ ಇರೋಂಥ ಕಡೆ ನಾವು ಯಾರ ರಾಜಕೀಯನೂ ನೋಡಬೇಡ, ಜಾತಿ ನೋಡಬೇಡ, ಧರ್ಮನೂ ನೋಡಬೇಡ, ಅಭಿವೃದ್ಧಿ ನೇರವಾಗಿ ನಾವೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಮಾತ್ರ ಅದಿದೆ. ಆ ಆಸೆ ತೀರಿಸಲಿಕ್ಕೆ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪನವರು ನಮಗೆ ನಿರಂತರವಾಗಿ ಬೆನ್ನಿತ್ಕೊಂಡು ಆ ಡಿಪಾರ್ಟ್ಮೆಂಟ್ ಇಂದ, ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ನಮ್ಮ ಕೈ ಜೋಡಿಸಿದೆ ಅಂತ. ಅದಕ್ಕೋಸ್ಕರ ಮತ್ತೊಮ್ಮೆ ಸನ್ಮಾನ್ಯ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪನವರು ಕಳೆದ ನಮ್ಮಲ್ಲಿ ಉಸ್ತುವಾರಿ ಸಚಿವರು ಆಗಿದ್ರು, ಹಲವಾರು ವಿಚಾರದಲ್ಲಿ PWD ಸಚಿವರಾಗಿದ್ರು ಕಳೆದ ಬಾರಿ. ಆ ವಿಚಾರದ ಹಲವಾರು ಕಾಮಗಾರಿಗಳು ನಮ್ಮ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿ ಕೊಡಂತ ಕೆಲಸ ನಿರಂತರವಾಗಿ ಮಾಡ್ಕೊಂಬರಂತ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಮಹಿಳೆಯರು ಅಕ್ರಮದ ಮದ್ಯ ಮಾರಾಟ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗುಡಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ. ಕುಡಿತದ ಚಟಕ್ಕೆ ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಗ್ರಾಮದಲ್ಲಿ ಜನರ ಅಶಾಂತಿಗೆ ಕಾರಣವಾಗಿರುವ ಅಕ್ರಮ ಮದ್ಯದಂಗಡಿಯನ್ನು ಮುಚ್ಚಿಸಿ ಅಕ್ರಮವಾಗಿ ಗ್ರಾಮಸ್ಥರ ವಿರುದ್ಧ ನಡುವೆಯೂ ರಾಜರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಕಿಡಿಗೇಡಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚೌಡಸಮುದ್ರ ಗ್ರಾಮಸ್ಥರು ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಪ್ರಸನ್ನ ಎಂಬ ವ್ಯಕ್ತಿಯಿಂದಲೇ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು.
ಚೌಡಸಮುದ್ರ ಗ್ರಾಮದ ರಂಗಸ್ಥಳದಲ್ಲಿ ಜಮಾಯಿಸಿದ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚೌಡಸಮುದ್ರ ಗ್ರಾಮದಲ್ಲಿ ಹಲವು ಬಾರಿ ನ್ಯಾಯ ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದೂರು ದಾಖಲಿಸಿದರು. ನಿಲ್ಲದ ಅಕ್ರಮ ಮದ್ಯ ಮಾರಾಟ, ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರ ಕುಮ್ಮಕ್ಕಿನಿಂದಲೇ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಕುಡಿತದ ಚಟಕ್ಕೆ ಗ್ರಾಮದ ಕೆಲ ಜನರು ಹಾಗೂ ಯುವಕರು ದಾಸರಾಗಿ ಪ್ರತಿನಿತ್ಯ ಗ್ರಾಮದಲ್ಲಿ ಗಲಾಟೆ ಗದ್ದಲಗಳು ನಡೆಯುತ್ತಿವೆ. ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರು ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟದ ಅಡ್ಡೆಯ ಮೇಲೆ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ ಮದ್ಯದ ಮಾರಾಟವನ್ನು ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ನೀವು ಪ್ರತಿಭಟನೆ ಮಾಡಿ, ನಾನು ಆಪ್ತ ಮಾತನಾಡಿ ಲಂಚದ ಹಣ ನೀಡಿ ಮದ್ಯ ಮಾರಾಟ ಮಾಡುತ್ತಿದ್ದೇನೆ. ನನಗೆ ಅಬಕಾರಿ ಡಿಸಿ, ಇನ್ಸ್ಪೆಕ್ಟರ್, ತಹಸೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಗೊತ್ತು. ನೀವು ಏನ್ ಬೇಕಾದರೂ ಮಾಡಿಕೊಳ್ಳಿ, ನಂಗೆ ನೀವೇನು ಮಾಡಲು ಆಗಲ್ಲ ಎಂದು ಗ್ರಾಮಸ್ಥರಿಗೆ ಆರೋಪಿ ಪ್ರಸನ್ನ ಆವಾಜ್ ಹಾಕಿದ ಘಟನೆ ಕೂಡ ನಡೆಯಿತು. ನಾನು ಸಾರ್ವಜನಿಕರಿಗೆ ಒತ್ತಾಯದಿಂದ ಎಣ್ಣೆ ಮಾರಾಟ ಮಾಡುತ್ತಿಲ್ಲ. ನನ್ನ ಜಮೀನು ಕೆಲಸಕ್ಕೆ ಬರುವ ಕೃಷಿ ಕಾರ್ಮಿಕರಿಗೆ ಎಣ್ಣೆ ಮಾರಾಟ ಮಾಡುತ್ತಿದ್ದೇನೆ. ನೀವು ಪ್ರತಿಭಟನೆ ಮಾಡಿ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರನ್ನು ಕರೆಸಿ ಅವರು ಬೇಕಾದನ್ನು ಮಾಡಲಿ. ಐ ಆಮ್ ಡೋಂಟ್ ಕೇರ್ ಎಂದು ಆವಾಜ್ ಹಾಕಿದ ಆರೋಪಿ ಪ್ರಸನ್ನ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟವು ನಿಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟಕ್ಕೂ ಸಿದ್ಧ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಂಡಕ್ಟರ್ ಶಿವಮೂರ್ತಿ, ರೇವಣ್ಣ, ಚಂದ್ರು, ಗೀತಾ ಮಾತನಾಡಿದರು. ಶಿವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಬಿಎಸ್ ಕುಮಾರಿ, ಬಿಎಸ್ಎನ್ಎಲ್ ಶಿವಣ್ಣ, ಟೈಲರ್ ಲೋಕೇಶ್, ರಾಜಣ್ಣ, ಪುಟ್ಟರಾಜ್, ರವಿ, ಅಣ್ಣಯ್ಯ, ಮಹೇಶ್, ಮಂಜುನಾಥ್, ರತ್ನಮ್ಮ, ಅಕ್ಕಯ್ಯಮ್ಮ, ಮಧು ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅದು ಮಾಡಿಸ್ತೀವಿ ಬಿಡಿ, ನಾವು ನಮಗೂ ಗೊತ್ತು ಮಾಡಿಸ್ತೀವಿ. ನಾನು ಒಬ್ಬ ಭಾರತ ಸಂವಿಧಾನ ಪ್ರಜೆ, ಗೊತ್ತಾಯ್ತಾ? ಎಲ್ಲ ಐತೆ, ಎಲ್ಲ ರೈಟ್ಸ್ ಐತೆ. ನಾನು ಹೆಂಗ ಮಾಡ್ತಾ ಇಲ್ಲ, ತೋಟದ ಕೆಲಸ ಮಾಡಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಹೇಳ್ತಾ ಇದೀನಲ್ಲ ನಾನು. ಯಾರು ಹೇಳ್ತಾರು? ನೀನು ಹೇಳಿದ್ಯಲ್ಲ. ನನ್ನ ಹತ್ರ ಹೋಯ್ತೆ. ಈಗ ಮುಂದೆ ಚರ್ಚೆ ಬೇಡ. ಯಾವ ಊರಲ್ಲಾಗ್ಲಿ ಕೆಲಸ ಮಾಡೋರಿಗೆ ಎಣ್ಣೆ ತಂದು ಕೊಡ್ತೀನಿ ನಾನು. ಎಣ್ಣೆ ಮಾರ್ತಾ ಇದ್ದಾರೆ ಪ್ರಸನ್ನ ಅಂತ. ಕಾಳು ಕಡ್ಡಿ ಎಲ್ಲ ನಿಸ್ತಿ ಮಾರಾಟ ಇದು ಎಣ್ಣೆ ಕೊಡ್ತಾ ಇದ್ದಾರೆ. ಕಾಣ್ದಂಗೆ ಮನೆ ಹತ್ರನೂ ತಂದು ಕೊಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. KR ಪೇಟೆ ತಾಲೂಕು ಚೌಡಸಮುದ್ರ ಗ್ರಾಮದಲ್ಲಿ ನಮ್ಮ ಈಗ ಟ್ರಸ್ಟ್ನ ಅಧ್ಯಕ್ಷರಾದಂಥ ರೇವಣ್ಣವ್ರು ಹೇಳಿದ್ರು, ನಾವು ಮಾರ್ಚಿ ಈಗ 12ನೇ ತಾರೀಕು ಇವರು ಗುಂಡ ಸುಬ್ಬಯ್ಯ ಪ್ರಸನ್ನ, ಪುಟ್ಟಯ್ಯನ ಗುಂಡ, ಇನ್ನೂ ಇಬ್ಬರು ಇವರಿಷ್ಟು ಜನ ಸುಮಾರು ತಲೆಮಾರುಗಳಿಂದ ಎಣ್ಣೆ ಮಾರ್ಕೊಂಡು ಬರ್ತಿದ್ರು, ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಇದನ್ನು ನಾವು ಊರಿಂದ ಏನೋ ಊರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು, ಮಾರುವಂಥದ್ದೇ ಅಕ್ರಮ. ಇವರು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರೋದೇ ಅಕ್ರಮ. ನಾವು ಹೋಗಿ ಕಂಪ್ಲೇಂಟ್ ಕೊಡೋದು, ಅವ್ರಿಗೆ ನಮ್ಮ ಊರಿನ ಮನುಷ್ಯರಾಗದಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಒಂದು ನ್ಯಾಯ ಯಾವುದೇ ಊರಾದರೂ ಒಂದು ನ್ಯಾಯ ಪಂಚಾಯತಿ, ಊರಿನ ಪಟ್ಯಾದರು, ಅಧ್ಯಕ್ಷರು ಅಂತ ಇರ್ತಾರೆ. ಅದೇ ಥರ ನಮ್ಮಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಇವರು ಅಧ್ಯಕ್ಷರಿದ್ದಾರೆ ರೇವಣ್ಣವರು ಅಂತೇಳಿ. ಎಲ್ಲರ ನೇತೃತ್ವದಲ್ಲೂ ಪಂಚಾಯತಿ ಕೂರಿಸಿ ನಾವು ಕರೆಸಿ ಹೇಳ್ದವು, ನೋಡ್ರಪ್ಪ ನೀವು ಎಣ್ಣೆ ಮಾಡ್ತಾಯಿದ್ದೀರಿ, ಎಣ್ಣೆ ಮುಂದಕ್ಕೆ ಊರಲ್ಲೆಲ್ಲ ಅಶಾಂತಿ ದೂರ್ತಾದೆ, ಮನೇಲಿ ಗಂಡ ಹೆಂಡ್ತಿರು ಹೊಡೆದಾಡ್ತಾವ್ರೆ, ಊರಲ್ಲಿ ತುಂಬ ಗಲಾಟೆಗಳಾಯ್ತಾವೆ, ಯುವಕರೆಲ್ಲ ಕೆಡ್ತಾವ್ರೆ, ಎಣ್ಣೆ ಮಾರೋದು ನಿಲ್ಲಿಸಿ ನೀವು ಅಂತ ಕೇಳಿದಾಗ ಅವ್ರು ಏನಾದ್ರು ನಾವು ಎಣ್ಣೆ ಮಾರ್ತಾ ಇರೋದು ನಿಜ, ಅದು ರೆಕಾರ್ಡು ಇದೆ, ಆ ವಿಡಿಯೋ ರೆಕಾರ್ಡ್ ಇದೆ, ವಿತ್ ಆಡಿಯೋ ರೆಕಾರ್ಡ್ ಇದೆ, ನಮಗೆ ಕಳಿಸ್ಕೊಡ್ತೀವಿ ಮಾಧ್ಯಮ ಮುಖಾಂತರ. ಅವ್ರೇನು ಹೇಳಿದ್ರು, ನಾವು ಸಾಲ ಕೊಟ್ಬಿಟ್ಟಿದ್ವಿ, ನಾವು ಎಣ್ಣೆ ನಿಲ್ಸೋಕ್ಕಾಗಲ್ಲ, 3 ತಿಂಗಳು ಸಮಯ ಕೊಡಿ ಅಂತ ಅಂದಾಗ ನಾವು ನೋಡಿ, ನೀವು ಸಾಲ ಕೊಡಿ ಅಂತ ನಾವು ಯಾರು ಊರಲ್ಲಿ ಹೇಳಿಲ್ಲ, ನೀವು ಎಣ್ಣೆ ಮಾರೋದೇ ಮೊದಲೇ ಅಕ್ರಮ. ನಾವು ಊರಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಕರೆಸಿ ಹೇಳ್ತಾ ಇದ್ವಿ, ನಾವು 3 ತಿಂಗಳ ಟೈಮ್ ಕೊಡೋಕ್ಕಾಗಲ್ಲ, ಆದ್ರೂ ಊರಿನವರು ಎಲ್ಲ ನೀವು ಊರ ಮನುಷ್ಯರಾದ್ರಿಂದ 1 ತಿಂಗಳು ಸಮಯ ಕೊಡ್ತೀವಿ, 1 ತಿಂಗಳಾದಮೇಲೆ ನೀವು ಜೂನ್ 12ನೇ ತಾರೀಕಿಂದ ಎಣ್ಣೆ ಮದ್ಯ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಹೇಳಿದ್ದು. ಆಯಿತು ಅಂತ ಒಪ್ಕೊಂಡು ಹೋಗಿದ್ರು. ಮತ್ತೆ ಜೂನ್ 12ನೇ ತಾರೀಕು ಆದಮೇಲೆ ಮತ್ತೆ ಮದ್ಯ ಮಾರಾಟ ಮಾಡ್ತಾರೆ ಪ್ರಸನ್ನ ಅನ್ನೋರು. ತಪ್ಪು ಅಂತ ಹೇಳ್ತಾರೆ ಅವರು, ನಾನು ಮಾರೇ ಮಾಡ್ತೀನಿ, ನಾನು ಕಾರ್ಮಿಕರಿಗೆ ಅವ್ರದ್ದು 10 ಗುಂಟೆ ಜಮೀನು ಇರ್ಬೋದು ಅಷ್ಟೇ,
10 ಗುಂಟೆ ಜಮೀನಿಗೆ ಎಷ್ಟು ಜನ ಕಾರ್ಮಿಕರು ಬರ್ತಾರೆ? ಇವತ್ತು ನೋಡ್ಬೋದು ಎಷ್ಟು ಜನ ಕಾರ್ಮಿಕರು ಬರ್ತಾರೆ, ಒಬ್ಬರು ಬರ್ಬೋದಾ, ಇಬ್ಬರು ಬರ್ಬೋದು. ನನಗೆ 10 ಜನ ಕಾರ್ಮಿಕರು ಬರ್ತಾರೆ, ನಾನು ಕಾರ್ಮಿಕರಿಗೆ ಎಣ್ಣೆ ಕೊಡ್ತೀನಿ ಅಂತ ಹೇಳ್ತಾರೆ. ಕಾರ್ಮಿಕರಿಗೆ ಎಣ್ಣೆ ಕೊಡಬೇಕು ಅಂತೇಳಿ ಎಲ್ಲೂ ಆದೇಶ ಇಲ್ಲ. ಇವರು ಅವ್ರನ್ನ ಈಗ ಇವತ್ತೊಬ್ಬ ಕಾರ್ಮಿಕ ಬರ್ತಾನೆ, ನಾಳೆ ಬರಲಿಲ್ಲ ಅವನು, ಅಥವಾ ಅವನ್ನ ಕರೆಸ್ಬಿಟ್ಟು ಇವರೇ ಎಣ್ಣೆ ಅಂದ್ಬಿಟ್ಟು ವಿಷ ಕೊಡ್ಬೋದು. ಯಾರೋ ಗೊತ್ತಿರ್ತದೆ, ವಿಷ ಕೊಟ್ಟರು ಕೊಡ್ಬೋದು ಇವರು ಎಣ್ಣೆ ಅಂದ್ಬಿಟ್ಟು. ಆ ಕಾರ್ಮಿಕಂಗೆ ಹಣ ಕೊಡ್ತಾಯಿಲ್ಲ, ಅವರೇ ಹೇಳ್ತಾರೆ, ಇದು ರೆಕಾರ್ಡ್ ಆಗಿದೆ, ನಾನು ಕಾರ್ಮಿಕಂಗೆ ಎಣ್ಣೆ ಕೊಡ್ತೀನಿ, ನಾನು ರೈಟ್ಸ್ ನೀವು ಕೇಳೋಕ್ಕಾಗಲ್ಲ ಅಂತ. ಆಮೇಲೆ ಹೇಳ್ತಾರೆ ನಮ್ಮ ಕೇರ್ಪೇಟೆ ತಾಲೂಕು ತಹಶೀಲ್ದಾರ್ ಅಶೋಕ್ ಅವರು ದಯಮಾಡಿ ಚೌಡಸಮುದ್ರ ಗ್ರಾಮದವ್ರು ಬರಬೇಕು. ಸಾರಿ, ಅಶೋಕ್ ಅವರು ಅನ್ನೋದು ತಹಶೀಲ್ದಾರ್ ಅಶೋಕ್ ಅವ್ರು ನನಗೆ ಗೊತ್ತು, ಅವ್ರಿಗೆ ನಾನು ಫೋನ್ ಮಾಡಿಸ್ತೀನಿ ಅಂತ ಪ್ರಸನ್ನ ಅವ್ರು ಹೇಳ್ತಾರೆ. ತಹಶೀಲ್ದಾರ್ ಅಶೋಕ್ ಅವರು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ, ನೀವು ಊರಿಗೆ ಬಂದು ಈ ತಹಶೀಲ್ದಾರ್ ಅಶೋಕ್ ಅವ್ರು ಬರಬೇಕು, ಪೊಲೀಸ್ ಇಲಾಖೆ ಬರಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು, DC ಅವ್ರು ಬರಬೇಕು. ಬರಲಿಲ್ಲ ಅಂತ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಊರಲ್ಲಿ ಇವತ್ತಿದ್ದೀವಿ ನಾವು ತಹಶೀಲ್ದಾರ್ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಉಪವಾಸ ಕೂತ್ಕೋತೀವಿ. ನೀವು ಬಂದು ಊರಲ್ಲಿ ಅಬ್ಕಾರಿ ಇಲಾಖೆಯವರು ಗ್ರಾಮ ಸಭೆ ಮಾಡಬೇಕು, ಪಂಚಾಯತಿಯವ್ರ ಮುಖಾಂತರ ಮಾಡಬೇಕು. ಎಲ್ಲಿ ಮಾಡಿದ್ದೀರಿ? ನೀವೇ ಯಾಕೆ ಸಪೋರ್ಟ್ ಮಾಡ್ತಾ ಇರಬಾರ್ದು ಇವ್ರಿಗೆ ಅಕ್ರಮವಾಗಿ ಮದ್ಯ ಮಾರಾಟ? ಜಿಲ್ಲಾಡಳಿತ ಸರ್ಕಾರ ಯಾವುದಾದ್ರು ಆಗಲಿ, ಈ ಏನು ನಮ್ಮದೊಂದು ಮನವಿ ಅಂತ ಹೇಳಿದರೆ, ಈಗ ಸುಮಾರು ವರ್ಷಗಳಿಂದ ಇವರು ಅಕ್ರಮವಾಗಿ ಈ ಪ್ರಸನ್ನ ಅನ್ನೋರು ಮದ್ಯ ಮಾರಾಟವನ್ನು ಮಾರ್ಕೊಂಡು ಬರ್ತಿದ್ರು. ಅದೇ ಸೆಕೆಂಡ್ಸ್ ಹತ್ತಿರು ಎಂತಿದ್ರು ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಗ್ರಾಮದಲ್ಲಿ ಪ್ರತಿನಿತ್ಯ ಒಂದು ದಿವಸಕ್ಕೆ 5 ಸರಿ 6 ಸರಿ ಕುಡಿದು ಒಂದು 3-4 ಜನಗಳು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟರು. ಆವಾಗ ಇಲ್ಲಿ ಊರಿನ ಮುಖಂಡರುಗಳೆಲ್ಲ ಎತ್ತೆತ್ಕೊಂಡು ಈ ಅಕ್ರಮ ಸಾರಾಯನ ನಿಲ್ಲಿಸಬೇಕು, ಇದು ಎಲ್ಲಿಂದ ಅವನೋ ಏನು ಅಂತ ಗೊತ್ತಿಲ್ಲ, ಇದು ಲೋಕಲ್ ಇದೆ ಎಣ್ಣೆ, ಇದು ಬೇಡ ಇದು ನಿಲ್ಲಿಸೋದು. ಕುಡಿಯೋರನ್ನ ಬಿಡ್ಸೋಕ್ಕಾಗಲ್ಲ. ಕುಡಿಯೋರು ಪಕ್ಕದ ಬೀರ್ವಳಿಲಿದೆ, ಈ ಕಡೆ ದೊಡ್ಡಳ್ಳಿಲಿದೆ, ಎಲ್ಲರೂ ಹೋಗಿ ಕುಡ್ಕೊಂಬರಲಿ. ಬಟ್ ಕುಡಿಯೋಕ್ಕೆ ಅಂತಲೇ ಅವ್ನು ಮನಸ್ಸು ಮಾಡಿದಾಗ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣ ಸುಮ್ಕಾಯ್ತಾನೆ. ಇನ್ನು ಮತ್ತೆ ಯಾನ ಬಂದಾಗ ಯಾವುದೋ ಒಂದು ದಿವಸಕ್ಕೆ ಒಂದ್ಸರಿ ಹೋಗಿ ಕುಡ್ಕೊಂಬರ್ತಾನೆ ಬೇರೆ ಅಂಗಡಿಗಳಲ್ಲಿ, ಅಧಿಕೃತ ಅಂಗಡಿಗಳಲ್ಲಿ ತಗೊಂಡು ಕುಡೀಲಿ. ಇದು ಸೆಕೆಂಡ್ಸ್ ಇದೆ, ಸೆಕೆಂಡ್ಸಿದು ಇವಾಗೆಲ್ಲ ಹಾವಳಿ ಗೊತ್ತಾಯ್ತಾ, ಈ ದೇಶದಲ್ಲಿ ಹೆಚ್ಚು ಜನ ಸಾಯ್ತಾ ಅವ್ರೆ ಸೆಕೆಂಡ್ಸ್ ಹಾವಳಿಯಿಂದ. ಅದು ಸರ್ಕಾರ ಅವ್ರ ಮೇಲೆಲ್ಲ ಕ್ರಮನೂ ತಗೊಂಡಿದೆ, ಕೇಸೂ ಆಗಿದೆ. ಅದರಿಂದ ನಾವು ಕರೆಸಿ ಆ ಪ್ರಸನ್ನ ಅನ್ನೋರನ್ನ, ಬೇಡಪ್ಪ ಪ್ರಸನ್ನ ಊರಲ್ಲಿ ಮಾರೋದು ಬೇಡ, ನೀನು ನಿಲ್ಲಿಸು ಅಂತ ಹೇಳಿದ್ರು. ಅವ್ನು 1 ತಿಂಗಳು ಟೈಮ್ ಕೊಡಿ ನನಗೆ, ನಾನು ತಂದು ಇಟ್ಕೊಂಡ್ಬಿಡ್ತೀನಿ, ಅದು ಮಾರ್ಬಿಡ್ತೀನಿ ಅಂತ. ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು 1 ತಿಂಗಳು ಅವ್ನಿಗೆ ಅವಕಾಶನೂ ಕೊಟ್ಟು, ಅವಕಾಶ ಇರಲಿಲ್ಲ ಆದರೂ ಕೊಟ್ಟು, ಯಾಕೆಂದರೆ ಅವ್ನು ಸಾಲ ಕೊಟ್ಟಿದ್ದೀನಿ, ಇನ್ನೊಂದು ಏನೋ ಹೇಳ್ಕೊಂಡು ಅವ್ನು ಸೊಬಗು. ಆಮೇಲೆ ಸರಿ 1 ತಿಂಗಳು ಆದಮೇಲೆ ನಿಲ್ಲಿಸಿದ್ದೀನಿ ಅಂತ ನಿಲ್ಲಿಸ್ತೀನಿ ಅಂತ 4 ತಿಂಗಳು 12ನೇ ತಾರೀಕು. ಆಮೇಲೆ ಸರಿ ಅದಾದಮೇಲೆ ಈಗ ಮಾಹಿತಿಗಳೇನು ಊರೊಳಗೆ ಎಲ್ಲರೂ ತಂದು ಮತ್ತೆ ಮಾರ್ತಾವನೆ. ಈಗ ನಿಮ್ಮ ಮಾಧ್ಯಮದವ್ರ ಮುಂದ್ಗಡೆ ಹೇಳ್ದೆ, ನಾನು ಮಾರೋದಯ್ಯ, ನನಗೆ DC ಗೊತ್ತು, ಸಿದ್ದರಾಮಯ್ಯಂಗೆ ಅರ್ಜಿ ಬರೀರಿ, ಆಮೇಲೆ ತಹಸೀಲ್ದಾರರು ಗೊತ್ತು, TV ಮಾಧ್ಯಮದವ್ರ ರಫಾಗಿ ಮಾತಾಡ್ದ. ಆದ್ದರಿಂದ ಈಗ ಅವನು ಹೇಳ್ತಾ ಇರೋ ಮಂಡ್ಯ ಜಿಲ್ಲೆ ಚೌಡಸಮುದ್ರ ಗ್ರಾಮ, ಈ ಗ್ರಾಮದಲ್ಲಿ ಏನಾಯಿತು ಅಂದರೆ, ನಮ್ಮದೇ ಆದ ಒಂದು ಪಂಚಾಯಿತಿ ಅಂದ್ಬಿಟ್ಟು ನಾವು ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಮಾಡಬೇಕು ಅಂತೇಳಿ ಕೆಲವರು ಸದಸ್ಯರನ್ನ ಇದು ಮಾಡಿಕೊಂಡು ಒಂದು 25 ಜನ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಈ ಮದ್ಯ ಮಾರಾಟ ತುಂಬ ತೊಂದರೆ ಆಯ್ತಾ ಇದೆ ಅಂತೇಳಿ ಊರಿನ ಹೆಣ್ಮಕ್ಳ ಕಷ್ಟ ಸುಖ ಎಲ್ಲನೂ ತುಂಬ ಗಮನಿಸಿ ನಾವು ಈಗ ಕೇವಲ 1 ವರ್ಷದಲ್ಲಿ ಸುಮಾರು ಅಂದರೆ ಒಂದು 3 ಜನ ಸೆಕೆಂಡ್ಸ್ ಮಾರಾಟನೋ ಏನೋ ಎಣ್ಣೆ ಕುಡಿದು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಊರಲ್ಲೆಲ್ಲ ಒಂದಾಗಿ ಪಂಚಾಯಿತಿ ಕೂರಿ, ರಂಗಸ್ಥಳದಲ್ಲಿ ಪಂಚಾಯಿತಿ ಕೂರಿ ಏನು ಮದ್ಯ ಮಾರಾಟ ಮಾಡ್ತಿದ್ರು ಅವ್ರನ್ನ ಕೂರಿಸಿ, ಇದು ನೀವು ಅನ್ಲೀಗಲ್ಲು ನೀವು ಮಾಡ್ತಾ ಇರೋದು, ನೀವು ಲೀಗಲ್ಲಾಗಿ ಮಾಡೋದೇ ಆದರೆ ನಾವು ಯಾರು ಏನೂ ಮಾಡೋಕ್ಕಾಗಲ್ಲ, ನಿಮ್ಗೆ ಅವಕಾಶ ಸಿಕ್ಕಿದರೆ ಲೀಗಲ್ಲಾಗಿ ನೀವು ಮಾಡ್ಕೊಳ್ಳಿ. ಅನ್ಲೀಗಲ್ಲು ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ 1500 ಓಟ್ಗಳಿರ್ತಕ್ಕಂಥ ಗ್ರಾಮ ಇದು. ಇದರಲ್ಲಿ ತುಂಬ ತೊಂದರೆ ಆಯ್ತಾ ಇದೆ ಹೆಣ್ಮಕ್ಳಿಗೆ. ಕೆಲವೇ ವಿಚಾರ ತೊಂದರೆ ಏನು, ಸ್ವಂತ ನನ್ನ ತಮ್ಮ ಅದನ್ನು ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕುಟ್ಕೊಂಡು ಬಂದಿದ್ದಾನೆ. ಹಣಕಾಸಿಗೆ ತೊಂದರೆಯಾಗಿ ಮನೇಲಿದ್ದಂಥ ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಟು, ಅಡುಗೆ ಎಣ್ಣೆ ಮನೆಗೆ ತೊಗೊಂಬಂದಿಟ್ಟದ್ದಂಥ ಆ ಅಡುಗೆ ಎಣ್ಣೆ ತಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕೊಟ್ಕೊಂಡು ಬಂದವನೇ. ಈ ರೀತಿ ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ಬಂದ್ ಮಾಡಬೇಕು ಅಂಥೇಳಿ ನಾವೆಲ್ಲ ಪಂಚಾಯತಿಯವರು ಸೇರಿಕೊಂಡು ಇದೇ ರಂಗಸ್ಥಳದಲ್ಲಿ ಒಂದು ಪಂಚಾಯತಿ ಕೂತ್ಕೊಂಡು ಅವ್ರನ್ನ ಕರೆಸ್ಬಿಟ್ಟು ಒಂದು ತಿಳುವಳಿಕೆ ಹೇಳ್ದು, ಈ ಥರ ಮಾರಾಟ ಮಾಡ್ತಾ ಇರೋ ತಪ್ಪು, ನೀವು ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಅವರು ಖಂಡಿತ ನಾವು ಊರಿಗಿಂತ ದೊಡ್ಡವರೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಒಪ್ಕೊಂಡ್ರು. ಆ ಒಪ್ಕೊಳ್ಳೋ ಸಂದರ್ಭದಲ್ಲಿ ಏನಾಯಿತು, ನಾನು ಎಲ್ಲ ಒಂದೂರಾದ್ದರಿಂದ ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಕೆಲವನ್ನ. ಆ ಸಾಲ ನಾನು ವಾಪಸ್ಸು ವಸೂಲಾತಿಗೋಸ್ಕರ ನನಗೆ ಕಾಲಾವಕಾಶ ಬೇಕು ಅಂದ್ಬಿಟ್ಟು ಅವ್ರು ಕೇಳ್ಕೊಂಡಾಗ ನಾವು 1 ತಿಂಗಳ ಗಡುವನ್ನು ಅವ್ರಿಗೆ ಕೊಟ್ವಿ.
ಜೂನ್ 12ನೇ ತಾರೀಕು ಒಂದು ತಿಂಗಳು ಕರೆಕ್ಟಾಗಿ ಹಿಂದಕ್ಕೆ ಒಂದು ತಿಂಗಳಿತ್ತು. ಜೂನ್ 12ನೇ ತಾರೀಕಿಗೆ ಒಂದು ಗಡುವು ಅಂತ ಕೊಟ್ವಿ ನಾವು. ಆ ಕೊಟ್ಟಂಥ ಸಂದರ್ಭ ಮುಗೀತು. ಜೂನ್ 12ನೇ ತಾರೀಕು ಮುಗೀತು. ನಾವು ಗಮನಿಸ್ತಾ ಇದ್ದೋ, ಖಂಡಿತ ಇವ್ರು ಮಾತು ಕೊಟ್ಟವರೇ ಪಂಚಾಯತಿ ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗಮನಿಸ್ತಾ ಇದ್ದೋ. ಆ ಗಮನಿಸ್ತಾ ಇದ್ದಾಗ ಆಗೇನಾಯಿತು, ನಾನೇ ಖುದ್ದಾಗಿ ಒಂದು ದಿನ ನನಗೆ ಫೋನ್ ಬಂತು ಅವ್ರ ಕಡೆಯಿಂದ, ಪ್ರಸನ್ನ ಅನ್ನೋರ ಕಡೆಯಿಂದ ಒಂದು ಫೋನ್ ಬಂತು. ಅವ್ರು ಕೇಳಿದರು ನನ್ನ, ಅಣ್ಣ ಈ ಥರ ನಾನು ಸಂಪೂರ್ಣ ನಿಲ್ಲಿಸಿಲ್ಲ, 75% ಮದ್ಯ ಮಾರಾಟನ ಎಣ್ಣೆ ಮಾರೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ, ಇನ್ನು 25% ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಮಾತಾಡಿದ್ರು. ಅದಕ್ಕೆ ನಾನೇನು ಹೇಳಿದೆ, ಪ್ರಸನ್ನ ಇದೇ ಮಾತಾ ಪಂಚಾಯತಿ ಒಳಗೆ ನೀನು ಕೇಳ್ಬೋದಾಗಿತ್ತಲ್ವ, ನಾನು ನಮ್ಮೂರವರಿಗೆ ಕೊಟ್ಟು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭ ನಡೆಯಿತು. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸಲು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಶಾಲಾ ಸಂಸತ್ತು ಅತ್ಯಗತ್ಯ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೋಟ್ರೇಶ್ ಎಸ್ ಉಪ್ಪರ್ ಅಭಿಪ್ರಾಯಪಟ್ಟರು. ಅವರು ಬೈರಪುರ ಬೇತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಮಾತನಾಡಿ, ಶಾಲಾ ಸಂಪತ್ತಿನ ಚುನಾವಣೆಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿಗಳನ್ನು ಪ್ರತಿಪಾದಿಸುವ ಮತ್ತು ಶಾಲಾ ಸಮುದಾಯದೊಳಗಿನ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡುತ್ತೇವೆ. ಈ ಪ್ರತಿನಿಧಿಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಶಾಲಾ ಆಡಳಿತದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇಂತಹ ಚುನಾವಣೆಗಳು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆ, ಪ್ರಚಾರ ಮತ್ತು ನಾಯಕತ್ವದ ಬಗ್ಗೆ ಕಲಿಯಲು ಅಮೂಲ್ಯವಾದ ಅವಕಾಶಗಳನ್ನು ಒದಗಿಸುತ್ತವೆ. ಇದು ಆರೋಗ್ಯಕರ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಸಾರ್ವಜನಿಕರ ಭಾಷಣ, ಸಾಂಸ್ಥಿಕ ಮತ್ತು ತಂಡದ ಕೆಲಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತೆ. ಮಕ್ಕಳಿಗಾಗಿ ಆಯ್ಕೆಯಾದ ಸದಸ್ಯರ ಒಂದು ಸಂಸ್ಥೆ ಅಥವಾ ಸಂಘವೇ ಶಾಲಾ ಮಕ್ಕಳ ಸಂಸತ್ ಆಗಿದೆ. ಮಕ್ಕಳ ಸಂಸತ್ನಲ್ಲಿ ಮಕ್ಕಳೇ ಸಂಪೂರ್ಣ ಭಾಗಿಯಾಗಿರುತ್ತಾರೆ. ತಮ್ಮ ಹಕ್ಕುಗಳನ್ನು ಪಡೆಯುವ, ಮೂಲದ ಕರ್ತವ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಕಲಿಯುವ ವೇದಿಕೆ. ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸುವುದು ಶಿಕ್ಷಣದ ಮೌಲ್ಯವಾಗಿದೆ. ಈ ನಿಟ್ಟಿನಲ್ಲಿ ಶಾಲಾ ಸಂಸತ್ ಹೆಚ್ಚು ಮಹತ್ವ ಪಡೆದಿದೆ ಎಂದರು. ಪ್ರಾಂಶುಪಾಲೆ ರೀನಾ ಮ್ಯಾಥ್ಯೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಕ್ಕಳಲ್ಲಿ ನಾಯಕತ್ವ, ಜವಾಬ್ದಾರಿ ನಿರ್ವಹಣಾ ಸಾಮರ್ಥ್ಯ ಅಭಿವೃದ್ಧಿಪಡಿಸುವ ಅಗತ್ಯ ಎಂದು ಕಾಣುತ್ತದೆ. ಮಕ್ಕಳಲ್ಲಿ ಇಂತಹ ಗುಣಗಳನ್ನು ಬೆಳೆಸುವಲ್ಲಿ ಮಕ್ಕಳ ಸಂಸತ್ ಪ್ರಮುಖ ಪಾತ್ರ ವಹಿಸುತ್ತದೆ. ಮಕ್ಕಳ ಸಂಸತ್ ಎಂಬುದು ಮಕ್ಕಳ ಪ್ರಾತಿನಿಧಿಕ ರಚನೆಯಾಗಿದ್ದು, ಶಾಲಾ ಸಿಬ್ಬಂದಿ ಜೊತೆ ಶಾಲಾ ನಿರ್ವಹಣೆಯಲ್ಲಿ ಮಕ್ಕಳನ್ನು ಪಾಲುದಾರರನ್ನಾಗಿ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಜವಾಬ್ದಾರಿ ನಿರ್ವಹಣೆಯ ಜೊತೆಗೆ ಶಾಲಾ ಆಡಳಿತದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಮೂಲಕ ಜವಾಬ್ದಾರಿಯುತ ಭಾವಿ ನಾಗರಿಕರನ್ನು ಬೆಳೆಸಲು ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮ್ಯಾಥ್ಯೂ ವರ್ಗೀಸ್, ಹಿರಿಯ ಶಿಕ್ಷಕ ನಾಗೇಂದ್ರ ಶುಭ, ಪತ್ರಕರ್ತ ಟಿಕೆ ಕುಮಾರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಸುನಿಲ್, ಶಿಲ್ಪಕೃತಿ ಹಾಗೂ ಸಿಂಹ ಶಿಕ್ಷಕಿಯರಾದ ಸೌಮ್ಯ ಚೌತ, ಐಶ್ವರ್ಯ ಕಾರ್ಯಕ್ರಮ ನಿರ್ವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ಆಚಾರ್ಯ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನ ಪದಗ್ರಹಣ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಹಾಗೂ ಯುವ ಜನರು ದ್ವೇಷ, ಅಸೂಯೆಯನ್ನು ಮರೆತು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಒಂದಾಗಿ ಜೀವನ ನಡೆಸುವುದನ್ನು ಕಲಿಯಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ ವಾನಳ್ಳಿ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಪಾದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆ ಒಂದೇ ಮಾನದಂಡವಲ್ಲ. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡು ಒಳ್ಳೆಯ ಪ್ರಜೆಗಳಿಗೆ ಸಮಾಜದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಸಹೋದರಂತೆ ಒಂದಾಗಿ ಕುಡಿ ಬಾಳುವುದನ್ನು ಕಲಿಯಬೇಕು. ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆಯನ್ನು
ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ನಮ್ಮ ನೆಲ, ಜಲ ಹಾಗೂ ಭಾಷೆಯ ವಿಷಯ ಬಂದಾಗ ಒಂದಾಗಿ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ಹೋರಾಟ ನಡೆಸಬೇಕು ಎಂದು ನಿರಂಜನವನಹಳ್ಳಿ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆಯಾದ ಐಶ್ವರ್ಯ ಪಿಸ್ಸೆ ಅವರು ಮಾತನಾಡಿ, ಆಚಾರ್ಯ ವಿದ್ಯಾಶಾಲೆಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಭವಿಷ್ಯದ ನಾಗರಿಕರನ್ನು ಸಜ್ಜುಗೊಳಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ. ಸೈನಿಕರ ವೇಷಭೂಷಣ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ರೂಪಿಸಿರುವ ಶಾಲಾ ಸಮವಸ್ತ್ರವು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಹಾಗೂ ದೇಶದ ಐಕ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಎಚ್ಚರಗೊಳಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳು ನಾಯಕತ್ವ ಪಾದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ವಿದ್ಯಾರ್ಥಿಗಳ ಶಿಸ್ತನ್ನು ಕಂಡು ತುಂಬಾ ಸಂತೋಷವಾಗಿದೆ ಎಂದು ಐಶ್ವರ್ಯ ಅಭಿಮಾನದಿಂದ ಹೇಳಿದರು. ಆಚಾರ್ಯ ವಿದ್ಯಾಶಾಲೆಯ ಅಧ್ಯಕ್ಷರಾದ ಕಿರುತೆರೆ ಹಾಗೂ ಚಲನಚಿತ್ರ ನಟರಾದ ಅರವಿಂದ್ ರಾವ್ ಮಾತನಾಡಿ, ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಗಮನ ಇಡಬೇಕು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮುಗಿಸಿ ಮನೆಗೆ ಬಂದಾಗ ಅವರು ಶಾಲೆಯಲ್ಲಿ ಕಲಿತ ವಿಷಯಗಳ ಬಗ್ಗೆ ಪರಾಮರ್ಶೆ ನಡೆಸಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಡುವೆ ಶಾಲೆಗೆ ಪೋಷಕರು ಸಂಪರ್ಕ ಸೇತುವ ರೀತಿ ಕೆಲಸ ಮಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಏಕಾಗ್ರತೆಯನ್ನು ತುಂಬುವ ಕೆಲಸವನ್ನು ಮಾಡಬೇಕು ಎಂದು ಅರವಿಂದ್ ರಾವ್ ಕರೆ ನೀಡಿದರು. ಕ್ಯಾರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮರಾಣಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್, ಶಾಲೆಯ ಪ್ರಾಂಶುಪಾಲರಾದ ಉಬಾ ಫಾತಿಮಾ ಡೆಲ್ವಿ, ಆಡಳಿತ ಅಧಿಕಾರಿ ತಬ್ರಿಜ್ ನಂದ್ರಿಮ್, ಕಾರ್ಯದರ್ಶಿ ವೀಣಾ ಅರವಿಂದ್, ಶ್ರೀಮತಿ ನಿರ್ಮಲವನಹಳ್ಳಿ ಮತದಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಕರ್ಷಕ ಪಥ ಸಂಚಲನವು ಪೋಷಕರು ಹಾಗೂ ವಿದ್ಯಾರ್ಥಿಗಳ ಗಮನ ಸೆಳೆಯಿತು. ಮೇಲಕ್ಕೆತ್ತಿ ಬ್ಯಾಂಡ್ ಲಯಬದ್ಧ ಲಯಕ್ಕೆ ಅನುಗುಣವಾಗಿ ಆಶಾವಾದ ಮತ್ತು ಉತ್ಸಾಹದಿಂದ ಮೆರವಣಿಗೆ ಮಾಡುವುದನ್ನು ನಾವು ನೋಡಬಹುದು. ಶಾಲೆಯ ಕ್ರಮಬದ್ಧತೆ ಮತ್ತು ಶಿಸ್ತಿನ ಅತ್ಯುತ್ತಮ ಪ್ರದರ್ಶನ ಮೆರವಣಿಗೆ ತಂಡವನ್ನ ಮುನ್ನಡೆಸುವ ಸುಂದರವಾದ ಶಾಲೆಯ ಕೂಡ ನಮ್ಮಲ್ಲಿದೆ. The prefect councils are honoring the guests with a salute. After the prefect councils, it is followed by warriors. With the warriors motto, always with the warriors, house of the ABS. With the motto, constant courage. The challenge, never fear. The 4,000 captain. With the motto, ಅದನ್ನ ಯಾರು ಸೋಲಿಸಲಾಗುತ್ತಿರಲಿಲ್ಲ. ಅದಕ್ಕೆ ಕಾರಣ ಈ ದೇಶದಲ್ಲಿ ಬೆಳೆಯುವವರು ಅವರು. ಅದಕ್ಕಾಗಿ ಅವ್ರನ್ನ ದೃಷ್ಟಿಯಲ್ಲಿಟ್ಕೊಂಡು ನಾನು ಈ ಕಥೆಯನ್ನ ಹೇಳಿದೆ. ಈ ಭಾರತ ದೇಶ ಅನ್ನುವಂಥದ್ದು ಹಲವು ಕೊಕ್ಕುಗಳ ಆದರೆ ಒಂದೇ ಹೊಟ್ಟೆಯ ವಿಶಿಷ್ಟ ಹಕ್ಕಿಯ ಹಾಗೆ. ಒಂದು ಕೊಕ್ಕು ತಾನು ಇನ್ನೊಬ್ಬನ ಸಾಯಿಸ್ತೇನೆ ಅಂದ್ಕೊಂಡ್ರೆ ಅದು ಇಡೀ ದೇಶಕ್ಕೆ ಮುಳುವಾಗತ್ತೆ, ಇಡೀ ಪಕ್ಷಿಗೆ ಮುಳುವಾಗತ್ತೆ. ನಾವು ಬೇರೆ ಬೇರೆ ಧರ್ಮದವರಿರ್ಬೋದು, ಬೇರೆ ಬೇರೆ ಭಾಷೆಯವರಿರ್ಬೋದು, ಬೇರೆ ಬೇರೆ ಪ್ರಾಂತ್ಯಗಳಿರ್ಬೋದು, ಆದರೆ ನಾವೆಲ್ಲರೂ ಭಾರತೀಯರಾಗಿರಬೇಕು. ನಾವೆಲ್ಲ ಒಂದೇ ಹೊಟ್ಟೆಯ ಪಕ್ಷಿಯಾಗಿ ಬಾಳಬೇಕು. ಆಗ ಈ ದೇಶ ಮುಂದೆ ಬರುತ್ತೆ, ಆಗ ಈ ದೇಶ ಸಂಪದ್ಭರಿತ ಆಗುತ್ತೆ, ಶಾಂತಿಯಿಂದ ನೆಲೆಸುತ್ತೆ. ಅದು ಬಿಟ್ಟು ಒಂದು ಕೊಕ್ಕು ಇನ್ನೊಂದು ಕೊಕ್ಕನ್ನು ಸಾಯಿಸಲಿಕ್ಕೆ ಹೋದರೆ ಖಂಡಿತವಾಗಿ ಅದು ದೇಶಕ್ಕೆ ಮುಳುವಾಗುತ್ತೆ. ಆ ರೀತಿಯಲ್ಲಿ ಮಕ್ಕಳೇ, ನಿಮ್ಮ ಪುಣ್ಯ, ನೀವೆಲ್ಲ ಒಳ್ಳೆಯ ಶಾಲೆಯಲ್ಲಿದ್ದೀರ. ನೆನಪಿಡಿ, ಈ ದೇಶದ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಪುಣ್ಯ ಇರೋದಿಲ್ಲ. ಈ ಥರದ ಶಾಲೆಯಲ್ಲಿ ಓದುವಂಥ ಅವಕಾಶ, ಈ ಥರದ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೆಲ್ಲರ ಜೊತೆ ಬೆರೆಯುವಂಥ ಅವಕಾಶ ಈ ದೇಶದ ಹೆಚ್ಚಿನ ಮಕ್ಕಳಿಗೆ ಇರೋದಿಲ್ಲ. ಆ ಸಂಸ್ಥೆಗೆ ಗೆಸ್ಟ್ ಆಗಿ ಬಂದಿರೋದು. ಸೊ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ ಅರವಿಂದ್ ಸರ್ಗೆ ಆ್ಯಂಡ್ ಫಾತಿಮಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಚಾರ ಏನಂದರೆ, ಕ್ಯಾರ್ಪೇಟೆ ಇದು ನಮ್ಮ ಅಮ್ಮ ಓದಿದ ಊರು, ಬೆಳೆದಿದ ಊರು. ಸೊ
ಸೊ ಈ ಊರಲ್ಲಿ ನಾನು ಇವತ್ತು ಗೆಸ್ಟ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಕ್ಯಾರ್ಪೇಟೆಗೆ ಬಂದಿದ ತಕ್ಷಣ ನಮ್ಮ ಅಮ್ಮನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದರೆ, ಅವಾಗ ಇಲ್ಲಿ ಇದಿತ್ತು ಅದಿತ್ತು, ಇಲ್ಲಿ ಬ್ಯಾಕ್ ಸೈಡ್ ಇದೆ ನಮ್ಮಮ್ಮ ಓದಿದ್ದ ಸ್ಕೂಲು. ನಾನು ಯಾವಾಗಲೂ ಚಿಕ್ಕವಳಿದ್ದಾಗ ಕ್ಯಾರ್ಪೇಟೆಗೆ ಬಂದಿದ್ದು. ಸೊ ಎಷ್ಟೋ ವರ್ಷಗಳಾದ್ಮೇಲೆ ಈಗ ಬರ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿ ಇದ್ದಿದ್ದು ನಂಗೆ ಇಲ್ಲಿ ನಿಲ್ಲೋದಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಸ್, ಆ್ಯಕ್ಚುಲಿ ಸ್ಕೂಲ್ ಅಂದರೆ ಬರೀ ಅಕಾಡೆಮಿಕ್ಸ್ ಅಲ್ಲ. ಇಲ್ಲಿನ ಮಕ್ಕಳು ನಿಜವಾಗ್ಲೂ ತುಂಬ ಲಕ್ಕಿ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ತುಂಬ ಭಾಗಿಯಾಗಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಇವಾಗ ನಾನು ನೋಡಿದೆ, ಇವರು ತಗೋಬೇಕಂದ್ರೆ ಅವರಲ್ಲಿ ಇದ್ದಿದ್ದ ಗತ್ತು, ಗಾಂಭೀರ್ಯ, ಆ ಡೆಡಿಕೇಶನ್ ಅದೆಲ್ಲ ನನಗೆ ನೋಡಿ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ನನ್ನ ಸ್ಕೂಲ್ ಡೇಸ್ಗೆ ಹೋಗ್ಬಿಟ್ಟೆ. ಆ ಮಾರ್ಚ್ ಪಾಸ್ಟ್ ಎಲ್ಲ ಮಾಡಬೇಕಂದ್ರೆ ಒಂಥರ ಆ ಮನಸ್ಸಲ್ಲಿ ಆ ಪೇಟ್ರಿಯಾಟಿಸಮ್ ಅನ್ನೋದು ಹುಕ್ ಬರ್ತಿತ್ತು. ಲೈಕ್ ವಾಘಾ ಬಾರ್ಡರಲ್ಲಿ ಪೆರೇಡ್ ಹೇಗೆ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಯಿತು. ಆಮೇಲೆ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ, ಪರ್ಫಾರ್ಮ್ ಮಾಡಬೇಕಂದ್ರೆ ಅವ್ರ ಕಣ್ಣಲ್ಲಿ ಇದ್ದಿದ್ದು ಕಾಂತಿ, ಲೈಕ್ ನಾನು ಕಲಿತೆ. ಲೀಡರ್ಶಿಪ್ ಅನ್ನೋದು ಇಲ್ಲಿ ಮಾತ್ರ ಸೀಮಿತ ಆಗದೆ ಅವರ ಜೀವನ ಪೂರ್ತಿ ಅದನ್ನು ಮುಂದುವರಿಸ್ಬೇಕು. ಒಂದು ಜನನಾಯಕರಾಗಿ ನಿಲ್ಲಬೇಕು. ಲೈಕ್ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡೋ ಅಂತ ಮಕ್ಕಳಾಗಬೇಕು ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಮಕ್ಕಳಿಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಸರಿ ದಾರಿಯಲ್ಲಿ ನಡೀಲಿ ಅಂತ ಶಿಕ್ಷೆ ಕೊಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. 8 ಗಂಟೆ 24 ಗಂಟೆಯಲ್ಲಿ 8 ಗಂಟೆ ಮಾತ್ರ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಇನ್ನು 16 ಗಂಟೆ ನಿಮ್ಮ ಜೊತೆನೇ ಇರ್ತಾರೆ. ಯಾರು ಜಾಸ್ತಿ ಹೇಳ್ಕೊಡ್ಬೇಕು? ಎಲ್ಲ ನೀವು ಫೀಸ್ ಕೊಡಲ್ವಾ ಟೀಚರ್ಗೆ, ಇದು ಸ್ಕೂಲ್ಗೆ? ಹೇಳ್ಕೊಡ್ಬೇಕು ಅಂದರೆ ನೋ, ನಾವೊಂದು ಸ್ವಲ್ಪ ಅಷ್ಟೇ ಹೇಳ್ಕೊಡೋಕ್ಕಾಗೋದು. ಮಿಕ್ಕಿದ್ದು ನೀವು ಅದನ್ನು ಫಾಲೋ ಮಾಡಬೇಕು. ಎಷ್ಟು ಜನ ಪೇರೆಂಟ್ಸು ಡೈರಿ ನೋಡ್ತಿದ್ದೀನ? ಅಷ್ಟೇ ನೋಡಿ, ಒಬ್ಬರಾರ ಕೈ ಎತ್ತಿದ್ರಲ್ಲಿ ಇಲ್ಲ, ಎತ್ತಲ್ಲ ನೀವು. ನಾನು ಹೇಳಿದೆ ಅಂತ ಎತ್ತಬೇಡಿ, ಇಡೀ ಅಪ್ಪ ಅಂದ್ರೆ ಹೋದಪ್ಪ, ಬೆಳಗ್ಗೆ ಹೋದ್ರೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಬರ್ತಾರೆ, ಅವ್ರಿಗೆ ಟೈಮ್ ಇಲ್ಲ. ಅಮ್ಮ ಅಂದ್ರೆ ಬೆಳಗ್ಗೆ ಎದ್ದ ಅಡುಗೆ ಮಾಡಬೇಕು, ಅಯ್ಯೋ ಹೋಗ ಎಲ್ಲೇ ಪುರ್ಸೊತ್ತಾಗಲ್ಲ. ಮತ್ತು ಯಾರು ನೋಡ್ಕೋತಾರೆ ಮಕ್ಕಳನ್ನ? ನಾವು ಮಕ್ಕಳನ್ನು ನೋಡ್ಕೋಬೇಕು, ಶಿಸ್ತು ಕಲಿಸ್ಬೇಕು, ವಿದ್ಯಾಭ್ಯಾಸನೂ ಕಲಿಸ್ಬೇಕು. ಆದರೆ ಏನಾದ್ರು ಫೋನ್ ಬಂದರೆ ಯಾರು ರೆಸ್ಪಾಂಡ್ ಮಾಡಲ್ಲ. ಫೀಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ರಿಸೀವ್ ಮಾಡ್ತೀವಿ. ನನಗೂ 70 ಜನ ಸ್ಟಾಫ್ ಇದ್ದಾರೆ, ಅವ್ರಿಗೂ ಸಂಬಳ ಕೊಡಬೇಕು. ಏನೇನೋ ಸಮಸ್ಯೆ ಇದೆ. ವಿದ್ಯಾಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಸರ್ಕಾರದ 108 ಕಾನೂನುಗಳಿದೆ. ಅದನ್ನೆಲ್ಲ ನಾವು ತೂಗಿಸ್ಕೊಂಡು ಹೊಂದಿಸ್ಕೊಂಡು ಎಲ್ಲ ನಾವು ಹೋಗ್ತಾ ಇದ್ದೀವಿ. 18ನೇ ವರ್ಷ, ತುಂಬ ಕಷ್ಟ ಶಾಲೆ ನಡೆಸೋದು. ದಯಮಾಡಿ ಪೋಷಕರು ನಮ್ಮ ಶಾಲೆಯಿಂದ ಫೋನ್ ಬಂದರೆ ಫಸ್ಟ್ ಅಟೆಂಡ್ ಮಾಡಿ. ಏನಾದ್ರು ನಿಮಗೆ ಸಮಸ್ಯೆ ಇದ್ದರೆ ನನ್ನನ್ನು ಮೀಟ್ ಮಾಡಿ, ನಾನು ಸಾಲ್ವ್ ಮಾಡಿಕೊಡ್ತೇನೆ. ಅದನ್ನು ಬಿಟ್ಟು ದಯವಿಟ್ಟು ಅವಾಯ್ಡ್ ಮಾಡಬೇಡಿ. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬರಬೇಕು. ನೀವು ಒಂದು ಮಕ್ಕಳದು ಏನು ಡೆವಲಪ್ಮೆಂಟ್ ಆಗಿದೆ, ಮಕ್ಕಳು ನಿಜವಾಗ್ಲೂ ಓದ್ತಾ ಇದ್ದಾರಾ ಇಲ್ವಾ, ಆ್ಯಕ್ಟಿವ್ ಆಗಿದ್ದಾರಾ ಇಲ್ವಾ, ಇವೆಲ್ಲ ತಿಳ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಸಮಾಜಕ್ಕೆ ಮುಂದೆ ನಾವು ಬಿಟ್ಟು ಹೋಗೋ ಮಕ್ಕಳು ನಾವು ಕೊಡೋ ಸಂಸ್ಕಾರ ಶಿಸ್ತಿನಿಂದ ಬೆಳೆದೇ ಹೋದರೆ, ನಾವಿವತ್ತು ಹೊಡಿದೇ ಹೋದರೆ ನಾಳೆ ಪೊಲೀಸ್ನವರು ಹೊಡಿತಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು. ನಾವು ದಯಮಾಡಿ ಎಲ್ಲ ಪೋಷಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಆದರೆ ಇನ್ನೂ ಬರಬೇಕಾಗಿತ್ತು. 1000 ಮಕ್ಕಳು ಇಂಟು 2 ಇಲ್ಲೇ 2000 ಜನ ಇರಬೇಕಾಗಿತ್ತು. ನಾನು ಭಾಳ ಖುಷಿಯಿಂದ ಯಾವುದೇ ಶಾಲೆ ಕರೆದ್ರೂ ಕೂಡ, ಎಷ್ಟೇ ಕಾರ್ಯಕ್ರಮ ಇದ್ರೂ ಕೂಡ ಶಾಲೆಗೆ ವಿಸಿಟ್ ಮಾಡ್ತೀವಿ. ಸೊ ಭಾಳ ಖುಷಿ ಆಯಿತು ನಾನು ಈ ಕಾರ್ಯಕ್ರಮದಲ್ಲಿ ಒಬ್ಬ ಭಾಗಿಯಾಗಿದ್ದೀನಿ ಅಂತ. ನನ್ನ ಶಾಲಾ ದಿನಗಳು ಕೂಡ ನೆನಪಿಗೆ ಬಂತು. ಲೀಡರ್ಶಿಪ್ ಅನ್ನೋದು ಎಷ್ಟು ಮಹತ್ವ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರಿವಾಗೋದು ನೀವು ನಿಮ್ಮ ಶಾಲೆ ಪಾಸ್ಔಟ್ ಆದಮೇಲೆ ಆ ಲೀಡರ್ಶಿಪ್ ಮಹತ್ವ ಏನು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತಾಗುತ್ತೆ. ಯೂಶಲಿ ಈಗ ಕ್ಲಾಸ್ ಲೀಡರು, ಕ್ಯಾಪ್ಟನು, ಹೌಸ್ ಕ್ಯಾಪ್ಟನ್ನು ಆ ಥರ ಎಲ್ಲ ಮಾಡಿರ್ತಾರೆ.
ನೀವು ಎಲ್ಲ ಈ ಥರ ಕ್ಯಾಪ್ಟನ್ಸಿನ ಈಗಲೇ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ನ ಸ್ಕೂಲಿಂದನೇ ಕಲಿತ್ರೆ ಮುಂದಿನ ಭವಿಷ್ಯಕ್ಕೆ ಅದು ಒಂಥರ ಫೌಂಡೇಶನ್ ಇದ್ದಂಗೆ. ಸೊ ನಾನು ಸ್ಕೂಲಲ್ಲಿದ್ದಾಗ ಪ್ರತಿ ಕ್ಲಾಸ್ನಲ್ಲೂ ನಾನು ಕ್ಲಾಸ್ ಲೀಡರ್ ಆಗಿದ್ದೆ. ಪ್ರತಿ ಟೀಚರು ಹೇಳ್ತಾ ಇದ್ರು ನೆಕ್ಸ್ಟ್ ಟೀಚರ್ಸಿಗೆ ಇವಳನ್ನ ಕ್ಲಾಸ್ ಲೀಡರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸ್ನ ಭಾಳ ಚೆನ್ನಾಗಿ ಮಾನಿಟರ್ ಮಾಡ್ತಾಳೆ ಅಂತ. ಸೊ ನನಗೆ ಡೈಲಿ ಇನ್ ದ ಸೆನ್ಸ್ ನನಗೆ ಪ್ರತಿ ಸತಿ ಕ್ಯಾಪ್ಟನ್ಸಿ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಕೊಟ್ಟಾಗ ಅದನ್ನು ಭಾಳ ಖುಷಿಯಿಂದ ಸ್ವೀಕರಿಸ್ತಾ ಇದ್ದೆ. ಕೆಲವೊಬ್ರು ನಿಮ್ಮ ಕ್ಯಾಪ್ಟನ್ಸಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಅಂದರೂ ಕೂಡ ನಾನು ನನ್ನ ಲೀಡರ್ಶಿಪ್ನಲ್ಲಿ ಏನಾದರೂ ಕೊರತೆ ಇದೆಯಾ, ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಪ್ರತಿಯೊಬ್ಬ ನನ್ನ ಫ್ರೆಂಡ್ಸಿಂದನೂ ಕೂಡ ಕಲ್ತಿದ್ದೀನಿ. ಸೊ ಬೇಸಿಕಲಿ ಲೀಡರ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ನೀವು ಶಾಲೆಯಲ್ಲಿ ಕಲಿತಿದ್ರೆ ಮುಂದಿನ ಜೀವನಕ್ಕೆ ಅದು ನಿಮ್ಗೊಂದು ಬುನಾದಿಯಾಗೇ ಇರುತ್ತೆ ಅಂತ ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆಯಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿ ಪ್ರಾರಂಭೋತ್ಸವದ ಉದ್ಘಾಟನೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹೊಳೆ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ಹಬ್ಬವು ಅದ್ದೂರಿಯಾಗಿ ನಡೆಯಿತು. ಆಲೂರು ತಾಲೂಕಿನ ಬಯ್ಯಾಪುರ ಬೆತಸ್ತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನಸ್ಸಿನಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.